ಗೈಸ್ ನನಗೆ ನಾವು ನೆನ್ಪು ಮಾಡ್ಬೇಕು ಮೋನಿಕೊಂದಾದ್ರೂ ನೆನ್ಪಿಸೋದು ಮಾತ್ರ ಮಾನ್ಯ. ಎದ್ದೆ ಬರ್ತಿದ್ರು ಹೋಗಕ್ ಆಗ್ತಿಲ್ಲ, ಸೊ ಬುರ್ಕಾ ತರ ಕೇಳಿದ್ವಿ ಧಾನ್ಯಾಗೆ ಬುರ್ಕಾ ತಗೊಂಡ್ ಬಾ ಅಂತ ಹೇಳಿದ್ವಿ. ನೋಡಿ ಇಲ್ಲಿ ಪ್ರಪೋಸ್ ಮಾಡಕ್ ರೆಡಿ ಆಗ್ತಿದ್ದಾನೆ. ಟಿಶ್ಯೂ ಪೇಪರ್ ಫೇಸ್ ಮಾಸ್ಕ್ ಮಾಡ್ಕೊತಾವನೆ. ವೆಲ್ಕಮ್ ಟು ಮೋನಿಕಾಸ್ ಯೂಟ್ಯೂಬ್ ಚಾನೆಲ್. ಪ್ರೆಸೆಂಟೇಷನ್ಗೆ ಅಂತ ಬಂದ್ಬಿಟ್ಟು ಹುಷಾರಿಲ್ಲದೆ ಮಲ್ಕೊಂಡಿದ್ದಾಳೆ. ಇಲ್ಲ ಇದೆ ರೀಟೇಕು ಇಲ್ಲ ಗೀಟೇಕು ಇಲ್ಲ. ಬೆಳಗ್ಗೆಯಿಂದ ಸತ್ತೇ ಹೋಗಿಲ್ಲ ಮೋನಿಕಾ. As Monica madam is a patient since she cried in morning. She had cold. She wore 4 blankets and slept with went to hospital to take medicine. We had also been to the medicine and got her some things. ಈ ಪ್ರಶ್ನೆ ಹಿಂಗ್ ತೋರಿಸ್ಬೇಕು. ಏನ್ ಹೇಳ್ತೀನಿ ನೀವು ಟೇಕ್ ಅಂತೆಲ್ಲ ಟೈಮ್ ಇದು ಮಾಡ್ಬೇಕು. ಆಯ್ತು. ಈ ಪ್ರಶ್ನೆ ಒಂದು ಕೊಟ್ಟಿದೆ. ಒನ್ಸ್ ಅಪಾನ್ ಅ ಟೈಮ್ ದೇರ್ ವಾಸ್ ಅ ಐ ಲವ್ ಯು ಆ್ಯಂಡ್ ಐ ಹೇಟ್ ಯು. ಬೋತ್ ವರ್ ಬೆಸ್ಟ್ ಫ್ರೆಂಡ್ಸ್. ಸಡನ್ಲಿ ಐ ಹೇಟ್ ಯು ಗಾಟ್ ಹಿಟ್ ಬೈ ಅ ಕಾರ್ ಆ್ಯಂಡ್ ಡೈಡ್. ಹೂ ಈಸ್ ಸ್ಟಿಲ್ ಅಲೈವ್? Who is still alive? Alive. I know the answer, but I want to. ಇನ್ನೊಂದ್ಸತಿ ಕ್ವೆಶ್ಚನ್. Once upon a time there was a ಮೋನಿಗನ್ ಕೈಲಿ ಹೇಳಿಸ್ಬೇಕು. ಮೋನಿಗನ್ ಕೈಲಿ ಹೇಳಿಸ್ಬೇಕು. Suddenly I hate you got hit by a car and died. ಇಬ್ರು ಸತ್ತಿರ್ತಾರೆ. Who is still alive? Nobody. ಕ್ವೆಶ್ಚನ್ ಗೊತ್ತಾಯ್ತು. ಇಬ್ರು ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇರ್ತಾರೆ. ಓಹೋ ಈ ಪಾರ್ಟಿ ಲಾಜಿಕ್ಕು. ಇವ್ರನ್ನೆಲ್ಲ ಹೆಂಗೆ ಕುಂದಿರ್ಸ್ಬಾರ್ದು. Start. Hi guys. Hi guys. This is my ದೃಷ್ಟಿ ಬಟ್ಟು. ಅದು ಲಿಪ್ಸ್ಟಿಕ್ ಹಾಕಿದ್ಮೇಲೆ ಎಲ್ಲ ಆಟೋಮೆಟಿಕ್ ಹುಡುಗಿಯ ಕನ್ವರ್ಟ್ ಆಗ್ತಾರೆ. ಜ್ಞಾನೇಶ ಸ್ಮೈಲ್ ಕೊಡು ಜ್ಞಾನ. ಲಿಪ್ಸ್ಟಿಕ್ ಹಾಕ್ತೀನಲ್ಲ ಅಮ್ಮೆಂಗ್ ಮಾಡು ಅಂತ ಮಾಡುವಂಗೆ ಮಾಡು ಸ್ವಲ್ಪ. ಲಿಪ್ಪ ಮಚ್ಕೊಳ್ಳಕ್ಕೆ ಲಿಪ್ಸ್ಟಿಕ್ ಅಲ್ವಾ? ಆ ಕಡೆ ಈ ಶಾಮಂತಣ್ಣ ಇರ್ಬೇಕಿತ್ತು. So cute. ಸುಂದರ ಇಡೋದು ದೃಷ್ಟಿ ಬಟ್ನ ಸಾಕಿ ಅಂತೇಳಿ ಕಂಡ್ಬಿಡು. ನಿಜವಾಗ್ಲೂ ಹಾಕಿ ಧನ್ಯಂಗೆ ಅಪೇಕ್ಷೆ ಹಿಂಗೆ ಅಕ್ಕಿ ಅಲ್ಲಿ ಬಿಡಕ್ಕೆ ನೀನು ಹೇಳು ಅಂದಿದ್ದೆ ಮುಚ್ಕೊಂಡು ಕೇಳಿಸ್ಕೊ. ನೀನೇಂತ ಮಧ್ಯದಲ್ಲಿ ಮಾತಾಡೋದು ಹೇಳ್ಬೇಕು. ಓವರ್ ಆಲ್ ಆಗಿ ಹೇಳ್ಬೇಕು. ಬರೀ ಆಕಿಗೆ ಒಂದೇ ಸಂಬಂಧಪಟ್ಟಂಗಲ್ಲ. ಅವಳು ಒಬ್ಳಿಗೆ ಸಂಬಂಧಪಟ್ಟಿದ್ದು ಅವಳು ಹೇಳು. ಅವ್ರಿಗೆ ಅನ್ಸಿದೆ ಅವಳು ಹೊರಗಡೆ ವಾರ್ಡನ್ ನಿಂತ್ಕೊಂಡವ್ರೆ. ಇಲ್ಲಿ ಹುಡುಗರು ಬಂದು ಸಾಯ್ತವ್ರು ಹುಡುಗಿ ರೂಮಿಗೆ. ಟೆನ್ಷನ್ ಆಯ್ತೈತಿ, ಕಿರ್ಚ್ಕಸ್ಟ್ ಆಯ್ತವ್ರೆ. ಅವಾಗಲೇ ಏನ್ ಗೊತ್ತಾ ಇವಾಗ ನಂಗೆ ನಾಚಿಕೆ ಆಗುತ್ತೆ. ನಮ್ಮ ರೂಮಿಗೆ ಇಬ್ರು ಕಪಲ್ಸ್ ಬಂದಿದ್ದಾರೆ. ಜ್ಞಾನೇಶ್ ಅಂಡ್ ಅರಿಲ್ ಎದ್ದು ಹೋಗೋಕ್ಕೆ ಆಗ್ತಿಲ್ಲ ಅವ್ರಿಗೆ. ಬಿಕಾಸ್ ಹೊರಗಡೆ ಅಲ್ಲೆಲ್ಲ ನಿಂತಿದ್ದಾರೆ, ವಾರ್ಡನ್ ನಿಂತಿದ್ದಾರೆ, ಕಾಯ್ತಾ ಇದ್ದಾರೆ. ನಿದ್ದೆ ಬರ್ತಿದ್ರು ಹೋಗಕ್ ಆಗ್ತಿಲ್ಲ. ಸೊ ಬುರ್ಕಾ ತರ ಕೇಳಿದ್ವಿ ಧಾನ್ಯಾಗೆ ಬುರ್ಕಾ ತಗೊಂಡ್ ಬಾ ಅಂತ ಹೇಳಿದ್ವಿ. Hi guys, how are you? I'm very fine. I thought you are also fine. Okay, tata bye bye, see you. ಗುಡ್ ನೈಟ್. Good night. ಕಾಲ ಕಾಯ ಬಿರಿಯಾನಿ ಕಾಯ. ಅಲ್ಲಿ ನೀನಂತ ಹೇಳಂಗೆ ಅವನೇ he only ate biryani. Okay guys, what you eat? ಸುಮ್ಮನೆ ಏನ್ ತರ್ತೀಯ? ಬುರ್ಕಾ
ಓಕೆ ಗಾಯ್ಸ್, ನೀವು ಇವಾಗ ಇವರಿಬ್ರನ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ, ಹೆಂಗೆ ಕಾಣ್ತಾರೆ ಅಂತ ಹುಡುಕ ಹಾಕಿದ್ರೆ ನೋಡೋಣ. ಬಾ ಬೇಗ ಬಾ. ಯಾ ಡೆಫಿನೆಟ್ಲಿ. ಬಾ ಬಾ ರೀಲ್ ರೆಡಿ ಆಗಿ ನಿಂತು ಈಗ ಯಪ್ಪೋ ನನ್ ಮಾಯಿಶ್ಚರೈಸರ್ ಕಿತ್ಕೊಂಡು ಹಾಕೋತವ್ನು ಕೊಡಲ್ಲ ಅಂದ್ರು. ನಾಗವಲ್ಲಿ ಯಾಕೆ ಕನ್ವರ್ಟ್. ಭಾರಿ ಚೆನ್ನಾಗಿ ನಾನು ಹಚ್ಕೊಳ್ಳ ಅದು ಸಾಂಗ್ ಬೇರೆ ಆಕ್ಚುಲಿ ಯಾವ ಫಿಲಮ್ ಅದು? ಕರೆಕ್ಟ್. ಹಿಂಗೆ ಕನ್ನಡಿ ಅನ್ನ ಪ್ಲೀಸ್ ಕಣ. ಅಲ್ಲ ಏನ್ ಹಾಕೊಂಡು ಗೈಸ್, ಇದು ಬೇಸಿಕಲಿ ಗರ್ಲ್ಸ್ ರೂಮು. ನಾಚಿಕೆ ಇಲ್ಲದಾಗ ಇವರಿಬ್ರು ಬಂದವ್ರೆ ನೋಡಿ. ಮಿಸ್ ಆಗಿ ನೋಡಿದ್ರೆ ವಾರ್ಡನ್ನು ಡಿಬಾರ್ ಅಲ್ಲ ಅಂತ ರೆಸ್ಟಿಗೇಟ್ ಮಾಡ್ತಾರೆ ನಮ್ಮನ್ನ. ಅವ್ನು ಏನ್ ಮಾತಾಡಿದ್ರು ಅರ್ಥ ಆಯ್ತಾ? ಪ್ರಾಜೆಕ್ಟ್ ಅಂತೂ ಬರಲ್ಲ ಅಂತ ಯಾಕೋ ಇನ್ನ ಇದೆ ಕೊಡು ಹೋಗಿಲ್ಲ. ಮೋನಿಕಾ ಏನೋ. ಓಕೆ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು 3rd ಡೇ ಇನ್ IASF. ಆ್ಯಕ್ಚುಲಿ ನೆನೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಚಳಿ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚಳಿ ಇದೆ. ಸ್ವಲ್ಪ ಚಳಿ ಜ್ವರ ಬಂದಿತ್ತು, ವಾಯ್ಸು ಫುಲ್ ಹೋಗಿದೆ ಇವತ್ತು. ಆ್ಯಂಡ್ ನೆನ್ನೆ ಏನಿಲ್ಲ, ಜಸ್ಟ್ ಪ್ರೆಸೆಂಟೇಷನ್ಸ್ ಆಯಿತು. ಅದಾದಮೇಲೆ ಇವ್ಯಾಲ್ಯೂಯೇಷನು ಆಗಿದೆ. ಸೊ ಇವತ್ತು ಜಸ್ಟ್ ರಿಸಲ್ಟ್ ಅನೌನ್ಸ್ ಮಾಡೋದು. ಇವತ್ತು ಟ್ರೆಡಿಷ್ನಲ್ ಔಟ್ಫಿಟ್ಟಲ್ಲಿ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ತಿಂಡಿ ಎಲ್ಲ ಆಗಿದೆ ಆ್ಯಂಡ್ ಎಲ್ಲರೂ ರೆಡಿ ಆಗಿದ್ದಾರೆ ನೋಡಿ. ವಿ ಆರ್ ಗೋಯಿಂಗ್ ನಾವು. ಎಂತ ಒಳ್ಳೆ ಶಾರ್ಟ್ ಮಿಸ್ ಮಾಡ್ಕೊಂಡ್ರಿ ಗೊತ್ತಾ ನೀವು? ನಿಮಗೆ ಗೊತ್ತಿಲ್ಲ. ಇಲ್ಲ ನೋಡಿ ಎಷ್ಟು ಕೂದಲಿದೆ ಕೌಂಟ್ ಮಾಡಿ. ಇಲ್ಲ ನೋಡಿ, ಯು ಆರ್ ಬಾಡಿ ಏರ್ ಶೇಮಿಂಗ್ ಮೀ. ಆಡಿಟೋರಿಯಂಗೆ ಹೋಗ್ತಾ ಇದ್ವಿ. ನಮ್ಮ ಸೀನಿಯರ್ಸ್ ಬಂದಿದ್ದಾರೆ ನೋಡಿ. ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತ. ಎಲ್ಲಿ ವೇರ್ ಇಸ್ ಧನ್ಯಾಕ ಅಂತ ಹೇಳಿ ಹಾಯ್ ಅಂತ. ಹಾಯ್ ಪ್ರೇಕ್ಷಾ ಅಕ್ಕ ಏ ಹಾಯ್. ಕರೆಕ್ಟಾಗಿ ಅನ್ನಿ, ಈ ಕಡೆ ತಿರುಗಿ ಹಾಯ್ ಅನ್ನಿ. ಸ್ಕೋಪ್ ಕೊಡ್ತಾವನೆ ಗೊತ್ತಾ ಇಲ್ಲಿ ಬಂದ್ಬಿಟ್ಟು ನೋಡಿ ಇಲ್ಲಿ ಎಷ್ಟು ಓವರಾಗಿ ಆಡ್ತಾವನೆ ಅಂತ. ಸ್ವಲ್ಪ ಸ್ವ್ಯಾಗ್ ಅಲ್ಲ ಅವನೇ. ಇವನು ಯಾಕೋ ಪಾಪ ಸ್ವರ್ಗೋಗವನೆ. ಬೇಬಿ ಇಲ್ಲ ಇದಾರಲ್ಲ ಇವತ್ತು ಫುಲ್ ಗೈಸ್. ಆಕ್ಚುಲಿ ಬ್ರೇಕಪ್ ಆಗಿದೆ ಇವರಿಬ್ರದ್ದು ಇವಾಗ. ನೋಡಿ ಇಲ್ಲಿ ಪ್ರಪೋಸ್ ಮಾಡಕ್ ರೆಡಿ ಆಗ್ತಿದ್ದಾನೆ. ಆಕ್ಚುಲಿ ಅರಿಲಿ ಪ್ರಪೋಸ್ ಮಾಡಕ್ ರೆಡಿ ಆಗ್ತಿದ್ದಾನೆ. ಮಾಡು, ಅಲ್ಲೇ ಇದ್ದಾನೆ. ಆಕ್ಚುಲಿ ಅವಳು ಥರ್ಡ್ ವೀಲರ್ ಆಗೋಳೆ. ಅಲ್ಲಿ ಗೈಸ್ ಇವಳೇನೋ ಹೇಳ್ತಾಳೆ, ಹೇಳು ಮಾನ್ಯ. ಯೂಟ್ಯೂಬ್ ಮಾಡಕ್ ಲಾಯಕಲ್ಲ. ನನಗೆ ನಾವು ನೆನ್ಪು ಮಾಡ್ಬೇಕು. ವ್ಲಾಗು ಮೋನಿಕೊಂದಾದ್ರೂ ನೆನ್ಪಿಸೋದು ಮಾತ್ರ ಮಾನ್ಯ. ನಂಗೆ ಸ್ವಲ್ಪ ಮರ್ತೋಗುತ್ತೆ ವ್ಲಾಗ್ ಮಾಡ್ಬೇಕಂತ. ಸೊ ನಾನು ನೆನ್ಸೋದು ಮಾನ್ಯನೇ. ಸೊ ಅವಳದು ಯೂಟ್ಯೂಬ್ ಚಾನಲ್ ಪಾರ್ಟ್ನರ್ಶಿಪ್ ಆಯ್ತಾ. ಸೊ ಗೈಸ್ ನಾವಿವಾಗ ಫೋನ್ ಮಾತ್ರ. ಸೊ ಗೈಸ್ ನಾವಿವಾಗ ಎಲ್ಲ ಗೈಸ್ ಅವಳಿಗೆ ಐಫೋನೇ ಬೇಕು. ಅವಳ ಹತ್ರ ಇಲ್ಲ ಅಂದ್ರೂ ನನ್ನ ಫೋನಲ್ಲಿ ಮಾಡಿದ್ರೆ ಅವಳಿಗೆ ಐಫೋನೇ ಬೇಕು. ಸೊ ಗೈಸ್ ಇವಾಗ ಎಲ್ಲ ಅವಾರ್ಡ್ ಫಂಕ್ಷನ್ನ ಮುಗಿಸ್ಕೊಂಡು ನಮಗೆ ಏನು ಅವಾರ್ಡ್ ಸಿಕ್ಕಿದೆ? ರೆಕಗ್ನೈಸೇಷನ್. ಬೆಸ್ಟ್ ಆಫ್ಟರ್ ರೆಕಗ್ನೈಸೇಷನ್.
ಆಯ್ತಾ ಆ ಥರ ಅವಾರ್ಡ್ ಸಿಕ್ಕಿದೆ. ಸೊ ಅದನ್ನ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಗೋಯಿಂಗ್. ಇವಾಗ ಬಸ್ಸಿಗೆ ಕಾಯ್ತಾ ಇದ್ದೀವಿ. ನಾವು ಇರೋದು ಎಕ್ಸಾಕ್ಟ್ ದೇವನಹಳ್ಳಿಯಲ್ಲಿ. ಇಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಅದಾದಮೇಲೆ ಯಶವಂತಪುರ್ಗೆ ಹೋಗಿ ಅಲ್ಲಿಂದ ಟ್ರೈನ್ ಹತ್ಕೊಂಡು ಹಾಸನ ಹೋಗೋದು. ಸೊ ಅಷ್ಟೇ. ದಿಸ್ ಇಸ್ ಅಬೌಟ್ IASF 2K 25. ಏನಾದರೂ ಟ್ರೈನಲ್ಲಿ ಸ್ವಲ್ಪ ಓಕೆ 2K 26 ಅಲ್ಲಿ ಟ್ರೈನಲ್ಲಿ ಸ್ವಲ್ಪ ಏನಾದರೂ ಆಟ ಗಿಟ ಆಡಿದ್ರೆ ಅವಾಗ ಬ್ಲಾಗ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಎಂತ ವ್ಲಾಗ್ಸ್ನ ಪ್ಲೀಸ್ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್. ಬೆಳ್ಳೈಕೋನ್ ಅಂದ್ರೆ ಅರಿಲ್ ಬರ್ತಾ ಇದೆ ನೀನು ಅಲ್ಲ ಇಷ್ಟೋ ತನಕ ಬೆಳಗ್ಗೆಯಿಂದ ತಲೆನೋವು ಅಂತ ಆಗ್ತಿದ್ದೀನಿ. ಇಷ್ಟೋ ತನಕ ಇವಳು ಏನೋ ಬಿಟ್ಟು ಬಂದ್ಲು ಅಂತ ಅಲ್ಲೊಂದು ಬಸ್ ಮಿಸ್ ಆಯಿತು. ಈಗ ಇಲ್ಲಿ ಆಟೋ ಕರೆಸಿದ್ದೆ, ಅದು ಬೇಡ ಅಂತ. ಈಗ ಯಾವ ಗೊತ್ತಿಲ್ಲ. ಯಾರು ಹೇಳಿದ್ರು ಬಸ್ ಬಂತು ಅಂತ? ಅಷ್ಟೇ ಗೈಸ್, ಬಾಯ್ ಬಾಯ್.